ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಸರ್ವೆ ಕೇಳಿದ್ದಾರೆ. ಇಲ್ಲಿ ಸರ್ವೆ ಮಾಡಿ ಅಂತೇಳಿ, ಅಂದರೆ ಅವರು ಕ್ವೆಶನ್ಸ್ನ ಕೇಳ್ತಾರೆ. ಅದರ ಪ್ರಕಾರ ನಾವು ನಮಗೆ ಏನು ಅನಿಸುತ್ತೆ ಅದು ಆನ್ಸರ್ ಮಾಡಿದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ಯೂಟ್ಯೂಬರ್ಗೆ. ಇದು ಕ್ರಿಯೇಟರ್ಸ್ಗೋಸ್ಕರ ಇರೋ ಒಂದು ಸರ್ವೆ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ವಿ ಇನ್ವೈಟ್ ಯು ಟು ಹೆಲ್ಪ್ ಗೈಡ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಬೌಟ್ ನ್ಯೂ ಟೂಲ್ಸ್ ಆ್ಯಂಡ್ ಫೀಚರ್ಸ್ ಡಿಸೈನ್ ಟು ಹೆಲ್ಪ್ ಕ್ರಿಯೇಟರ್ಸ್ ಲೈಕ್ ಯು ಸಕ್ಸೀಡ್ ಅಂತೇಳಿದೆ. ಅಂದರೆ ಯೂಟ್ಯೂಬರ್ಸ್ಗೆ ಹೊಸ ಟೂಲ್ಸ್ ಆ್ಯಂಡ್ ಫೀಚರ್ಸ್ನ ಡಿಸೈನ್ ಮಾಡಿದ್ದಾರೆ. ಮತ್ತು ಆ ಒಂದು ಫೀಚರ್ಸ್ ಹೇಗೆ ಚೆನ್ನಾಗಿರುತ್ತಾ ಇಲ್ವಾ ಅಂತೇಳಿ ಅವರು ಈ ಒಂದು ಕ್ವಶನಲ್ಲಿ ಕೇಳ್ತಾರೆ. ಆ ಕ್ವೆಶನ್ಗೆ ನಾವು ಯಾವ ಥರ ಆನ್ಸರ್ ಮಾಡ್ತೀವಿ, ಜಾಸ್ತಿ ಜನ ಯೂಟ್ಯೂಬರ್ಸ್ ಎಲ್ರಿಗೂ ಈ ಒಂದು ಸರ್ವೆನ ಕಳಿಸಿರ್ತಾರೆ. ಯಾರ್ಯಾರು ಆನ್ಸರ್ ಮಾಡ್ತಾರಲ್ಲ ಅದ್ರ ಪ್ರಕಾರ ಯಾವ ಸರ್ವೆ ಯಾವುದು ಚೆನ್ನಾಗಿ ಆನ್ಸರ್ ಮಾಡಿರ್ತಾರೆ ಮತ್ತು ಯಾವುದಕ್ಕೆ ಜಾಸ್ತಿ ವೋಟ್ ಬಂದಿರುತ್ತೆ, ಆನ್ಸರ್ ಕರೆಕ್ಟ್ ಬಂದಿರುತ್ತೆ, ಅದನ್ನು ಆ ಫೀಚರ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಒಂದು ಸರ್ವೆ ಇದೆ. ಈ ಸರ್ವೆನಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂತೇಳಿ ನೋಡೋಣ, ಮತ್ತು ನಾವು ಕೂಡ ಆನ್ಸರ್ ಮಾಡೋಣ. ನಿಮಗೂ ಕೂಡ ಈ ಥರ ಸರ್ವೆ ಬಂದಿದ್ದರೆ ನೀವು ಆನ್ಸರ್ ಮಾಡಿ ಫ್ರೆಂಡ್ಸ್. ಈ ಥರ ಸರ್ವೆನ ತೊಗೊಳ್ಳಿ, ಆನ್ಸರ್ ಮಾಡಿ. ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ಒಳ್ಳೆ ಫೀಚರ್ಸ್ನ ರಿಲೀಸ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಯೂಟ್ಯೂಬರ್ಸ್ಗೋಸ್ಕರ ಇರೋ ಒಂದು ಸರ್ವೆ ಇದೆ. ಈಗ ಟೇಕ್ ದಿ ಸರ್ವೆ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನೋಡ್ತಾ ಇದ್ರೆ, ಪ್ಲೀಸ್ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಟು ಟೇಕ್ ದಿಸ್ ಸರ್ವೆ ಇನ್ ಅಂತೇಳಿದೆ. ಇಂಗ್ಲೀಷ್, ಹಿಂದಿ ಅಂತೇಳಿ ಸೆಲೆಕ್ಟ್ ಮಾಡಿದ್ದಾರೆ. ನಾವು 2 ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ನ ತೊಗೊಳ್ತೀನಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ದಿಸ್ ಬ್ರೀಫ್ ಸರ್ವೆ ಟು ಸಿ ಇಫ್ ಯು ಕ್ವಾಲಿಫೈ ಟು ಪಾರ್ಟಿಸಿಪೇಟ್ ಇನ್ ಅವರ್ ಯೂಟ್ಯೂಬ್ ಆನ್ಲೈನ್ ರಿಸರ್ಚ್ ಫೋಕಸ್ ಗ್ರೂಪ್ಸ್ ಅಂತಿದೆ. ಓಕೆ, ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಷ್ಟೆಲ್ಲ ಕೇಳ್ತಾ ಇದೆ, ಓದಬೇಕಾಗುತ್ತೆ. ಇದೆಲ್ಲ ನೋಡ್ತೀನಿ, ಸ್ವಲ್ಪ ಓದ್ಕೋತೀನಿ. ಈ ಸರ್ವೆ ಅವರ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಗ್ರಿ ಅಂತೇಳಿ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡೋಣ. ಹೌ ಡು ಯು ಐಡೆಂಟಿಫೈ ಯುವರ್ ಸೆಲ್ಫ್ ಅಂತೇಳಿ ಕೇಳ್ತಾ ಇದ್ದಾರೆ. ನಾವು ಮೇಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ ನಾನು. ಅದಾದಮೇಲೆ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯುವರ್ ಏಜ್ ಅಂತಿದೆ. ಏಜ್ ಕೇಳ್ತಾ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಹೌ ಮೆನಿ ಸಬ್ಸ್ಕ್ರೈಬರ್ಸ್ ಡೂ ಯು ಕರೆಂಟ್ಲಿ ಹ್ಯಾವ್ ಆನ್ ಯುವರ್ ಯೂಟ್ಯೂಬ್ ಚಾನಲ್ ಅಂತಿದೆ. ಈಗ 5010 ಸಬ್ಸ್ಕ್ರೈಬರ್ಸ್ ಇದೆ. ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಹೌ ಆಫನ್ ಡೂ ಯು ಕ್ರಿಯೇಟ್ ಆ್ಯಂಡ್ ಶೇರ್ ವೀಡಿಯೋಸ್ ಆನ್ ಯುವರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಒನ್ಸ್ ಎ ಮಂತ್, ಎ ಫ್ಯೂ ಟೈಮ್ಸ್ ಎ ಮಂತ್, ಎ ಫ್ಯೂ ಟೈಮ್ಸ್ ಎ ಇಯರ್, ಒನ್ಸ್ ಎ ಮಂತ್, ಫ್ಯೂ ಟೈಮ್ಸ್ ಎ ಮಂತ್, 1 2 ಟೈಮ್ಸ್, 3 5 ಮೋರ್ ದೆನ್ 5 ಟೈಮ್ಸ್ ಎ ವೀಕ್. ನಾನು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ 5 ವೀಡಿಯೋಕ್ಕಿಂತ ಜಾಸ್ತಿ ಆಗುತ್ತೆ 1 ವೀಕಿಗೆ. ಅದಕ್ಕೋಸ್ಕರ ಇದನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೀವು ಈ ಸರ್ವೆ ತೊಗೋಬೇಕಾದ್ರೆ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ನಿಮ್ಗೆ ಆನ್ಸರ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಅಡಿಷನ್ ಟು ಯೂಟ್ಯೂಬ್ ವಾಟ್ ಅದರ್ ಪ್ಲಾಟ್ಫಾರ್ಮ್ಸ್ ಡೂ ಯು ಶೇರ್ ಯುವರ್ ಚಾನಲ್ಸ್ ಕಾಂಟೆಂಟ್ ಆನ್ ಅಂತೇಳಿದೆ. ನಾನು ಯಾವುದೂ ಮಾಡಲ್ಲ, ಆದರೂ ನಾವು ಫಸ್ಟು ಫೇಸ್ಬುಕ್ಕಲ್ಲಿ ಸ್ವಲ್ಪ ಶೇರ್ ಮಾಡ್ತಿದ್ದೆ, ಆದರೆ ಯಾವುದು ಮಾಡಲ್ಲ ಈಗ. ಐ ಓನ್ಲಿ ಶೇರ್ ಮೈ ಚಾನಲ್ಸ್ ಕಂಟೆಂಟ್ ಆನ್ ಯೂಟ್ಯೂಬ್ ಅಂತೇಳಿ ಇದು ಯೂಟ್ಯೂಬ್ಗೆ ಅಷ್ಟೇ ಅಂತಿದೆ. ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾದರೂ ಶೇರ್ ಮಾಡ್ತಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಮತ್ತು ಹೌ ಲಾಂಗ್ ಹ್ಯಾವ್ ಯು ಹ್ಯಾಡ್ ಯುವರ್ ಯೂಟ್ಯೂಬ್ ಚಾನಲ್. ಇಫ್ ಯು ಹ್ಯಾವ್ ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ಸ್ ಪ್ಲೀಸ್ ಲೆಟ್ ಅಸ್ ನೋ ದ ಲೆಂತ್ ಆಫ್ ಯುವರ್ ಓಲ್ಡೆಸ್ಟ್ ಚಾನಲ್. ಇದು 2 to 5 years ಆಯಿತು ನಂದು ಇನ್ನೊಂದು ಚಾನಲ್ ಮತ್ತು ಈ ಚಾನಲ್ ಸೇರಿ. ಅಷ್ಟು ಹಳೇದಿದೆ ಈ ಚಾನಲ್ಸು. ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನಿಮ್ಮದು ಇನ್ನೊಂದು ಚಾನಲ್ ಎಷ್ಟು ಹಳೇದಿದೆ, ಎಷ್ಟು ವರ್ಷದಿಂದ ಕ್ರಿಯೇಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ವಿಚ್ ಆಫ್ ದೀಸ್ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಲೆಂತ್ ಆಫ್ ವೀಡಿಯೋಸ್ ಯು ಟೈಪಿಕಲಿ ಕ್ರಿಯೇಟ್ ಆ್ಯಂಡ್ ಶೇರ್ ಆನ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು 4-5 minutes ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಾಟ್ ಪರ್ಸೆಂಟೇಜ್ ಆಫ್ ಯುವರ್ ವೀಡಿಯೋಸ್ ಆರ್ ಲೈವ್ ಸ್ಟ್ರೀಮ್ಡ್. ವಾಟ್ ಪರ್ಸೆಂಟೇಜ್ ಆಫ್ ಯುವರ್ ವೀಡಿಯೋಸ್ ಆರ್ ಲೈವ್ ಸ್ಟ್ರೀಮ್ಡ್ ಅಂತೇಳಿ ಕೇಳ್ತಾ ಇದೆ. ಇದು ಕ್ವಶನ್ ಅರ್ಥ ಆಗ್ತಾ ಇಲ್ಲ. ಎಷ್ಟು ಪರ್ಸೆಂಟ್ ಆಫ್ ಯುವರ್ ವೀಡಿಯೋಸ್, ಎಷ್ಟು ಪರ್ಸೆಂಟ್ ವೀಡಿಯೋಸ್ನಲ್ಲಿ ಲೈವ್ ಸ್ಟ್ರೀಮ್ ವೀಡಿಯೋಸ್ ಎಷ್ಟಿದೆ ಅಂತೇಳಿ ಕೇಳ್ತಾ ಇದೆ. ನಾವು ಒಂದು 5% ಇರ್ಬೋದು ಅಷ್ಟೇ. ನಂದು ಜಾಸ್ತಿ ಲೈವ್ ಸ್ಟ್ರೀಮ್ ಮಾಡಲ್ಲ ನಾನು. ಅದಕ್ಕೋಸ್ಕರ 5% ಅಂತೇಳಿ ಮಾಡಿ ಕ್ಲಿಕ್ ಮಾಡಿದ್ದೀನಿ. ವಾಟ್ ಆರ್ ದ ರೀಸನ್ಸ್ ಯು ಕ್ರಿಯೇಟ್ ಆ್ಯಂಡ್ ಶೇರ್ ಪಬ್ಲಿಕ್ ಕಂಟೆಂಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಎದಕ್ಕೆ ವೀಡಿಯೋನ ಮಾಡ್ತೀರಾ ಅಂತೇಳಿ ಕೇಳ್ತಾ ಇದ್ದಾರೆ. ಟು ಗ್ರೋ ಮೈ ಆಡಿಯನ್ಸ್ ಬೇಸ್, ಟು ಬಿಲ್ಡ್ ಎ ಕರಿಯರ್ ಅರೌಂಡ್ ಕ್ರಿಯೇಟಿಂಗ್ ಕಾಂಟೆಂಟ್, ಟು ಗ್ರೋ ಮೈ ಬಿಸ್ನೆಸ್, ಟು ಮೇಕ್ ಮನಿ, ಟು ಶೇರ್ ಟಾಪಿಕ್ಸ್ ಐ ಆಮ್ ಪ್ಯಾಷನೇಟ್ ಅಬೌಟ್ ವಿತ್ ಅದರ್ಸ್, ಟು ಎಜುಕೇಟ್ ಪೀಪಲ್, ಟು ಎಂಟರ್ಟೈನ್ ಪೀಪಲ್. ಇಷ್ಟೆಲ್ಲ ಇದೆ. ಇದರಲ್ಲಿ ನಿಮ್ಮದು ಯಾವುದು ಪರ್ಟಿಕ್ಯುಲರ್ ನಿಮಗಿದೆ. ಇದೊಂದು ಕ್ಲಿಕ್ ಮಾಡ್ತೀನಿ ನಾನು. ಮೇಕ್ ಮನಿಗೆ ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಇದು ನಮ್ಮ ಚಾನಲ್ ರಿಲೇಟೆಡ್ ಇದೆ. ನಾವು ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂತೇಳಿ ಅದ್ರ ರಿಲೇಟೆಡ್ ಈ ಒಂದು ಆನ್ಸರ್ ಇದೆ. 3 ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ವಿಚ್ ಆಫ್ ದಿಸ್ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯು ಅಂತೇಳಿದೆ.
ಐ ಎಡಿಟ್ ಓನ್ ವೀಡಿಯೋಸ್ ಆ್ಯಂಡ್ ಪೋಸ್ಟ್ ದೆಮ್ ಟು ಮೈ ಓನ್ ಚಾನಲ್ ಸಮ್ಮನ್ ದಿಸ್. ಇದರಲ್ಲಿ ನೀವೇ ಎಡಿಟ್ ಮಾಡ್ತೀರಾ, ಬೇರೆಯವ್ರು ಎಡಿಟ್ ಮಾಡ್ತಾರಾ ನಿಮ್ಮ ವೀಡಿಯೋಸ್ನ ಅಂತೇಳಿ ಕೇಳ್ತಿದ್ರೆ, ಅಥವಾ ನೀವು ಬೇರೆಯವ್ರಿಗೆ ಎಡಿಟ್ ಮಾಡಿ ಕೊಡ್ತೀರಾ ಅಂತೇಳಿ ಕೇಳ್ತಿದ್ರೆ, ಇಲ್ಲ ನಾನೇ ಎಡಿಟ್ ಮಾಡೋದಿಲ್ಲ ನನ್ನ ಚಾನಲ್ಗೆ. ಅದಕ್ಕೆ ಇದನ್ನು ಕ್ಲಿಕ್ ಮಾಡ್ತೀನಿ, ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ವಾಟ್ ಪರ್ಸೆಂಟೇಜ್ ಆಫ್ ವೀಡಿಯೋಸ್ ಎಡಿಟಿಂಗ್ ಡೂ ಯು ಡೂ ಆನ್ ಯುವರ್ ಕಂಪ್ಯೂಟರ್, ಮೊಬೈಲ್, ಟ್ಯಾಬ್ಲೆಟ್ ಅಂತ. ಎಡಿಟಿಂಗ್ ಆನ್ ಎ ಕಂಪ್ಯೂಟರ್, ಎಡಿಟಿಂಗ್ ಆನ್ ಎ ಮೊಬೈಲ್ ಡಿವೈಸ್, ಎಡಿಟಿಂಗ್ ಟ್ಯಾಬ್ಲೆಟ್ ಅಂತ ಕೇಳ್ತದೆ. ನಾನಿಲ್ಲಿ ಮೊಬೈಲ್ 100% ಅಂತೇಳಿ ಹಾಕ್ತೀನಿ, ಯಾಕಂದರೆ ಮೊಬೈಲ್ನಲ್ಲೇ ನಾನು ಎಡಿಟ್ ಮಾಡೋದು, ಕಂಪ್ಯೂಟರ್ನಲ್ಲೇನೋ ಎಡಿಟ್ ಮಾಡೋಕ್ಕೆ ಹೋಗಲ್ಲ. ಈಗ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕಂಪ್ಯೂಟರ್ನಲ್ಲಿ 0%, ಟ್ಯಾಬ್ಲೆಟ್ನಲ್ಲಿ 0%, ಓನ್ಲಿ ಮೊಬೈಲ್ನಲ್ಲೇ ಮಾಡೋದು ನಾನು. ಅದಕ್ಕೋಸ್ಕರ ಕೇಳ್ತದೆ. ಇದೆಲ್ಲ ಯಾಕೆ ಕೇಳ್ತಾರೆ ಮೊಬೈಲ್ ಕಂಪ್ಯೂಟರ್ ಅಂದರೆ, ಮೊಬೈಲ್ನಲ್ಲೇ ಏನಾದರೂ ಫೀಚರ್ನ ಆ್ಯಡ್ ಮಾಡೋಕ್ಕೋಸ್ಕರ ಈ ಥರ ಕೇಳ್ತಾ ಇರ್ತಾರೆ. ಬೇರೆ ಕಂಪ್ಯೂಟ್ರು ಟ್ಯಾಬ್ಲೆಟ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಬೇರೆಯವರು ಅಂದರೆ, ಮತ್ತು ಅದರಲ್ಲಿ ಕೂಡ ಫೀಚರ್ಸ್ನ ಆ್ಯಡ್ ಮಾಡೋಕ್ಕೋಸ್ಕರ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ಮೊಬೈಲ್ ಅಂತ ಕ್ಲಿಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಮೊಬೈಲ್ ಅಂತಲೇ ಕ್ಲಿಕ್ ಮಾಡ್ತಾರೆ, ಯಾಕಂದರೆ ಜಾಸ್ತಿ ಜನ ಮೊಬೈಲಲ್ಲೇ ಎಡಿಟ್ ಮಾಡೋದು. ವಾಟ್ ಈಸ್ ದ ಸಬ್ಜೆಕ್ಟ್ ಆರ್ ಸಬ್ಜೆಕ್ಟ್ಸ್ ಆಫ್ ದ ವೀಡಿಯೋಸ್ ಯು ಮೇಕ್ ಆ್ಯಂಡ್ ಶೇರ್ ಆನ್ ಯೂಟ್ಯೂಬ್ ಚಾನಲ್ ಅಂತ ಕೇಳಿದರೆ, ಯೂಟ್ಯೂಬ್ ರಿಲೇಟೆಡ್ ನಾನು ವೀಡಿಯೋ ಮಾಡ್ತೀನಿ ನಾನು, ಅದಕ್ಕೋಸ್ಕರ ಯೂಟ್ಯೂಬ್ ರಿಲೇಟೆಡ್ ಅಂತೇಳಿ ಬರೀತೀನಿ ನಾನು. ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ವಿಚ್ ಆಫ್ ದೀಸ್ ಫಾಲೋಯಿಂಗ್ ಕ್ಯಾಟಗರೀಸ್ ಡಿಸ್ಕ್ರೈಬ್ಸ್ ದ ಸಬ್ಜೆಕ್ಟ್ ಆಫ್ ಯುವರ್ ಯೂಟ್ಯೂಬ್ ಚಾನಲ್ ಅಂತಿದೆ. ಇದರಲ್ಲಿ ನಾನು ಎಜುಕೇಷನ್ ಅಂತ ಇದ್ದರೆ ಬರಿತೀನಿ, ನೋಡಿ ಚಾನಲ್ ಸೆಲೆಕ್ಟ್ ಮಾಡ್ಕೋತೀನಿ. ಇಷ್ಟು ಇದರಲ್ಲಿ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ರಿಲೇಟೆಡ್ ಇದೆ. ಆ್ಯಪ್ಸ್, ಡಿವೈಸಸ್, ರಿವ್ಯೂಸ್, ಇದರಲ್ಲಿ ಆಟೋಸ್, ಬೀಟ್ಸ್, ಕ್ಯಾರಿಯರ್ಸ್, ಚಿಲ್ಡ್ರನ್ಸ್, ಸಿವಿಕ್ಸ್, ಫ್ಯಾಮಿಲಿ, ಫ್ಯಾಷನ್, ಫಿಟ್ನೆಸ್, ಗೇಮಿಂಗ್, ಇದರಲ್ಲಿ ನಂದು ಯಾವ್ದು ಬರುತ್ತೆ ನೋಡ್ತಾ ಇದ್ದೀನಿ. ಮ್ಯೂಸಿಕ್, ನ್ಯೂಸ್, ಆನ್ಲೈನ್ ಕೋರ್ಸಸ್, ಲೆಕ್ಚರ್ಸ್, ಸ್ಕ್ರಿಪ್ಟ್ಸ್, ಸೋಷಿಯಲ್ ಇಂಪ್ಯಾಕ್ಟ್, ವೆಲ್ನೆಸ್, ಟೆಕ್ನಾಲಜಿ, ಅದರ್ಸ್ ಬರುತ್ತೆ. ನಂದು ಎಜುಕೇಷನ್ ರಿಲೇಟೆಡ್ ಬರುತ್ತೆ, ಯಾಕಂದರೆ ಯೂಟ್ಯೂಬ್ ರಿಲೇಟೆಡ್ ನಾನು ನಾಲೆಜ್ ಕೊಡ್ತೀನಿ ಬೇರೆಯವ್ರಿಗೆ. ಅದಕ್ಕೋಸ್ಕರ ಎಜುಕೇಷನ್ ಅಂತೇಳಿ ಆಪ್ಷನ್ ಇಲ್ಲ ಇದರಲ್ಲಿ, ಅದಕ್ಕೋಸ್ಕರ ಎಜುಕೇಷನ್ ಅಂತೇಳಿ ಟೈಪ್ ಮಾಡ್ತಾಯಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ವಾಟ್ ಈಸ್ ಯುವರ್ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತೇಳಿದೆ. ಫುಲ್ ಟೈಮ್ ಎಂಪ್ಲಾಯ್ಡ್ ಏನು, ಇದರಲ್ಲಿ ಯಾವ್ದು ಲೈಕ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಇರೋದು. ಬೇರೆ ಎಂಪ್ಲಾಯ್ ಏನು ಅಂತೇಳಿ ಎಂಪ್ಲಾಯ್ ಇದನ್ನು ಕೇಳ್ಕೊತೀನಿ. ಯುವರ್ ಕರೆಂಟ್ ರಿಲೇಷನ್ಶಿಪ್ ಸ್ಟೇಟಸ್ ಅಂತೇಳಿ ಮದುವೆ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಅಂತೇಳಿ ಸೆಲೆಕ್ಟ್ ಮಾಡಿ. ವಾಟ್ ಈಸ್ ದ ಲಾಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಯು ಕಂಪ್ಲೀಟೆಡ್ ಅಂತಿದೆ. ಏನಾಗಿದೆ ನಿಮ್ಮದು ಅಂತೇಳಿ, ಒಂದು ಗ್ರೇಷನ್ ಆಗಿದೆ ಅಂತೇಳಿ. ಟೆಲ್ ಮೀ ಆಫ್ ದಿಸ್ ಐ ಯು ಹ್ಯಾವ್ ಎಟ್ ಹೋಮ್. It could be owned by your family, provided by the employer, or it could be available house you live, but it's free for the use of ಇದು ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ನಿಮ್ಮ ಮನೇಲಿ ಕೇಳ್ತಾ ಇದೆ. ಸೀಲಿಂಗ್ ಇದೆ, LPG ಸ್ಟವ್ ಇದೆ, 2 ವೀಲರ್ ಇದೆ, ಕಲರ್ TV ಇದೆ. ಇದು ರೆಫ್ರಿಜರೇಟರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ, ಲ್ಯಾಪ್ಟಾಪ್ ಇದೆ ಇಲ್ಲ, AC ಇಲ್ಲ. ಇಷ್ಟಿದೆ. ನಿಮ್ಮ ಮನೇಲಿ ಏನೇನಿದೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಡಸ್ ಫ್ಯಾಮಿಲಿ ಓನ್ ಎನಿ ಅಗ್ರಿಕಲ್ಚರಲ್ ಲ್ಯಾಂಡ್ ಬೈ ಎಲ್ಲಕ್ಕಾಗಲ್ಲ ಕೇಳ್ತದೆ, ಗೊತ್ತಿಲ್ಲ. ದಟ್ ಲ್ಯಾಂಡ್ ಈಸ್ ಕರೆಂಟ್ಲಿ ಕಲ್ಟಿವೇಷನ್. ನಮ್ಮದು ಲ್ಯಾಂಡ್ ಏನೇನಕ್ಕೋಸ್ಕರ ನಾವು ಕ್ಲಿಕ್ ಮಾಡಿದ್ದೀನಿ. ವಾಟ್ ಈಸ್ ದ ಲೆವೆಲ್ ಆಫ್ ಎಜುಕೇಷನ್ ದಟ್ ಯುವರ್ ಹೌಸ್ ಹೋಲ್ಡ್ಸ್ ವೆಲ್ಕಮ್ಡ್ ಆಸ್ ಅಚೀವ್ಡ್ ಸ್ಕೂಲ್ ಕ್ಲಿಕ್ ಮಾಡ್ತೀವಿ. looking to conduct online interviews, we will be up to 2 hours long and where that use online with the webcam for completing on webcam. ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರಂತೆ, ಅದು 2 hours ಇರುತ್ತಂತೆ. ಐ ನಾಟ್ ಇಂಟ್ರೆಸ್ಟೆಡ್, ಐ ಡು ನಾಟ್ ವಿಶ್. ಇದು ನನಗೆ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ಅವರ್ ಇಂಟರ್ವ್ಯೂ ಪಾರ್ಟಿಸಿಪೇಟ್. ಅದಕ್ಕೆ ನೋ ಅಂತೇಳಿ ಕ್ಲಿಕ್ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಆಪರ್ಚುನಿಟಿ, ಆಲ್ದೋ ಯು ವುಡ್ ಕ್ವಾಲಿಫೈ ಫಾರ್ ದಿಸ್ ರಿಸರ್ಚ್. we do value your option and hope will you continue participate in the research. ಏನೇನೋ ಇದೆ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇಷ್ಟಿದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರ. ಥ್ಯಾಂಕ್ಸ್, ಅನ್ಫಾರ್ಚುನೇಟ್ಲಿ ಯು ಡಿಡ್ ನಾಟ್ ಮೀಟ್ ದ ಕ್ರಿಟೇರಿಯಾ ಫಾರ್ ದಿಸ್ ಸ್ಟಡಿ ಅಂತೇಳಿ ಬಂದಿದೆ. ಇದೇನು ನಮಗೆ ಅಷ್ಟಿದಿಲ್ಲ, ನಾನು ಅವರ್ ಇಂಟರ್ವ್ಯೂವಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅದಕ್ಕೋಸ್ಕರ ಇದೆ. ಇದನ್ನು ಇದು ಮಾಡ್ತೀನಿ, ಕ್ಯಾನ್ಸಲ್ ಮಾಡಿದ್ದೀನಿ. ಈ ಥರ ಸರ್ವೆ ಇರುತ್ತೆ, ನಿಮಗೆ ಇದ್ರೆ ಸರ್ವೇನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಚೆನ್ನಾಗಿರುತ್ತೆ. ಯೂಟ್ಯೂಬ್ ಈ ಫೀಚರ್ ಇಂಪ್ರೂವ್ ಮಾಡ್ಕೋಕ್ಕೋಸ್ಕರ ಇರುತ್ತೆ. ಫ್ರೆಂಡ್ಸ್, ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್.